ಒಂದ್ ಕಡೆ ನಾವು ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ ಶತ್ರು ರಾಷ್ಟ್ರ ಬೊಬ್ಬೆ ಹೊಡಿತಾ ಇದೆ. ಆದರೆ ಇನ್ನೊಂದು ಕಡೆ ಅದೇ ಶತ್ರು ರಾಷ್ಟ್ರ ಭಾರತದ ಕಾಲು ಹಿಡಿಯಲು ರಹಸ್ಯವಾಗಿ ಮೀಟಿಂಗ್ಗಳನ್ನು ಮಾಡ್ತಿದೆ. ಹೌದು, ಇದ್ಯಾವುದೋ ಸಿನಿಮಾದ ಕಥೆಯಲ್ಲ, ಬದಲಾಗಿ ಇದೇ ಕ್ಷಣದಲ್ಲಿ ನಡೀತಾ ಇರುವ ಅಂತಾರಾಷ್ಟ್ರೀಯ ಮಟ್ಟದ ಅತಿ ದೊಡ್ಡ ಹೈಡ್ರಾಮಾ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾರಿಗೂ ಗೊತ್ತಿಲ್ಲದಂತೆ ಹಿಂಬಾಗಿಲಿನ ಮಾತುಕತೆಗಳು, ಅಂದರೆ ಸೀಕ್ರೆಟ್ ಬ್ಯಾಕ್ ಚಾನಲ್ ಟಾಕ್ಸ್ ಶುರುವಾಗಿದೆ. ಅದು ಕೂಡ ನಮ್ಮ ದೇಶದಲ್ಲಲ್ಲ, ಪಾಕಿಸ್ತಾನದಲ್ಲೂ ಅಲ್ಲ, ಬದಲಾಗಿ ಬ್ಯಾಂಕಾಕ್ ಮತ್ತು ಶ್ರೀಲಂಕಾದ ಕೊಲಂಬೋದಲ್ಲಿ. ಪಾಕಿಸ್ತಾನ ದಿಢೀರನೆ ಭಾರತದ ಜೊತೆ ಯಾಕೆ ಮಾತುಕತೆಗೆ ಮುಂದಾಗ್ತಿದೆ? ಇದರ ಹಿಂದೆ ಇರುವ ಆ ಒಂದು ಆಘಾತಕಾರಿ ಕಾರಣ ಏನು ಗೊತ್ತಾ? ಭೂಮಿಯಲ್ಲ, ಗಡಿಯಲ್ಲ, ಬದಲಾಗಿ ನೀರು. ಪಾಕಿಸ್ತಾನದ ಹೆಸರು ಬಂತು ಅಂದರೆ ಸಾಕು, ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುತ್ತೆ. ನಮ್ಮ ಸೈನಿಕರ ಮೇಲೆ ಅವರು ಮಾಡಿರುವ ಕೃತ್ಯಗಳು, ಉಗ್ರರಿಗೆ ಅವರು ಕೊಡ್ತಾ ಇರುವ ಬೆಂಬಲ ನೋಡಿದ ಮೇಲೆ ಪಾಕಿಸ್ತಾನದ ಜೊತೆ ನಾವು ಯಾವತ್ತೂ ಮಾತುಕತೆ ಮಾಡಬಾರ್ದು ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಆದರೆ ಜಾಗತಿಕ ರಾಜಕಾರಣ ಅಥವಾ ಜಿಯೋ ಪಾಲಿಟಿಕ್ಸ್ ಅನ್ನೋದು ನೀವು ಅಂದುಕೊಂಡಷ್ಟು ಸರಳವಾಗಿಲ್ಲ. ಇತ್ತೀಚೆಗೆ ಹಲವಾರು ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಒಂದು ದೊಡ್ಡ ರಿಪೋರ್ಟ್ ಪ್ರಕಟವಾಗಿದೆ. ಅದೇನೆಂದರೆ, ಭಾರತ ಮತ್ತು ಪಾಕಿಸ್ತಾನದ ಅಧಿಕಾರಿಗಳು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸಲು, ಒಂದು ಮಟ್ಟದ ಸ್ಟೆಬಿಲಿಟಿ ತರಲು ರಹಸ್ಯವಾಗಿ ಮಾತುಕತೆ ನಡೆಸುತ್ತಿದ್ದಾರೆ. ಹಾಗಾದರೆ ಏನಿದು ರಹಸ್ಯ ಮಾತುಕತೆ? ಈ ರಿಸ್ಕನ್ನು ಭಾರತ ತೆಗೆದುಕೊಳ್ಳಬೇಕಾ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಮ್ಮೆ ಯೋಚನೆ ಮಾಡಿ, ಕಳೆದ 1 ವರ್ಷದಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಹೇಗಿದೆ? ಅದು ಅಕ್ಷರಶಃ ಪಾತಾಳಕ್ಕೆ ಕುಸಿದಿದೆ. ಸಂಬಂಧಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟಿವೆ ಅಂದರೆ, ಕಳೆದ 1 ವರ್ಷದಿಂದ ಎರಡೂ ದೇಶಗಳು ಪರಸ್ಪರ ತಮ್ಮ ವಾಯು ಪ್ರದೇಶವನ್ನು ಬ್ಯಾನ್ ಮಾಡಿವೆ. ಭಾರತದ ವಿಮಾನಗಳು ಪಾಕಿಸ್ತಾನದ ಮೇಲ್ಗಡೆ ಹಾರುವಂತಿಲ್ಲ, ಪಾಕಿಸ್ತಾನದ ವಿಮಾನಗಳು ನಮ್ಮ ಏರ್ ಸ್ಪೇಸ್ ಒಳಗೆ ಬರುವಂತಿಲ್ಲ. ಒಂದು ವೇಳೆ ಏರ್ ಇಂಡಿಯಾ ವಿಮಾನ 1 ಸೆಕೆಂಡ್ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಟಚ್ ಮಾಡಿದ್ರೂ ಕೂಡ ಅದು ಇವತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಇನ್ನು ವ್ಯಾಪಾರ ಅಧಿಕೃತವಾಗಿ ಶೂನ್ಯ, ಯಾವುದೇ ನೇರ ವ್ಯಾಪಾರ ಇಲ್ಲ. ಏನಿದ್ದರೂ UAE ಮುಖಾಂತರ ಥರ್ಡ್ ಪಾರ್ಟಿ ಟ್ರೇಡ್ ಆಗ್ತಿದೆ ಅಷ್ಟೇ. ಪಾಕಿಸ್ತಾನದ ಹೈಕಮಿಷನರ್ ಭಾರತದಲ್ಲಿಲ್ಲ, ನಮ್ಮ ಹೈಕಮಿಷನರ್ ಪಾಕಿಸ್ತಾನದಲ್ಲಿಲ್ಲ. ಸಂಬಂಧಗಳು ಇಷ್ಟೊಂದು ಭೀಕರವಾಗಿರುವಾಗ, ಸುನಾಮಿ ಬರುವ ಮುನ್ನ ಇರುವ ಸ್ಮಶಾನ ಮೌನದಂತೆ ಇರುವ ಈ ವಾತಾವರಣದಲ್ಲಿ ದಿಢೀರನೆ ಬ್ಯಾಂಕಾಕ್ ಮತ್ತು ಕೊಲಂಬೋದಲ್ಲಿ ಮೀಟಿಂಗ್ಗಳು ನಡೀತಿವೆ ಅನ್ನುವ ರಿಪೋರ್ಟ್ಸ್ ಬರ್ತಿರೋದು ನಿಜಕ್ಕೂ ಸಾಮಾನ್ಯ ವಿಚಾರವಲ್ಲ. ಈ ರಹಸ್ಯ ಮಾತುಕತೆಗೆ ಬ್ಯಾಂಕಾಕ್ ಮತ್ತು ಕೊಲಂಬೋ ಜಾಗಗಳನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಯಾಕಂದ್ರೆ ಇವೆರಡು ನ್ಯೂಟ್ರಲ್ ಅಥವಾ ತಟಸ್ಥ ದೇಶಗಳು. ಭಾರತ ಮತ್ತು ಪಾಕಿಸ್ತಾನದ ವಿಷಯಕ್ಕೆ ಬಂದರೆ ಶ್ರೀಲಂಕಾ ಭಾರತದ ಪರವಾಗಿಯೂ ಇಲ್ಲ, ಪಾಕಿಸ್ತಾನದ ಪರವಾಗಿಯೂ ಇಲ್ಲ. ಥೈಲ್ಯಾಂಡ್ ಕೂಡ ಅಷ್ಟೇ. ಚೀನಾ ಅಥವಾ ಟರ್ಕಿಯಂತಹ ದೇಶಗಳಲ್ಲಿ ಹೋಗಿ ನಾವಂತೂ ಮೀಟಿಂಗ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇಲ್ಲಿ ನಾವು 13 ತಿಂಗಳ ಹಿಂದೆ ನಡೆದ ಒಂದು ದೊಡ್ಡ ಘಟನೆಯನ್ನು ನೆನಪು ಮಾಡಿಕೊಳ್ಳಲೇಬೇಕು. ಸರಿಯಾಗಿ 2025ರ ಆರಂಭದ ಸಮಯವದು. ಆಪರೇಷನ್ ಸಿಂಧೂರವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ ಸಮಯವದು. ಆಗ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ನಲ್ಲಿ ಅವರು ಏನು ಹೇಳಿದ್ರು ಗೊತ್ತಾ? ಕಳೆದ 48 ಗಂಟೆಗಳಲ್ಲಿ ಅಮೆರಿಕದ ಉಪಾಧ್ಯಕ್ಷರು ಮತ್ತು ನಾನು, ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ವಿದೇಶಾಂಗ ಸಚಿವ ಜೈಶಂಕರ್, ಪಾಕ್ ಆರ್ಮಿ ಚೀಫ್ ಆಸಿಮ್ ಮುನೀರ್ ಮತ್ತು ಅಜಿತ್ ದೋವಲ್ ಸೇರಿದಂತೆ ಎಲ್ಲ ಉನ್ನತ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇವೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಭಾರತ ಮತ್ತು ಪಾಕಿಸ್ತಾನ ಸರ್ಕಾರಗಳು ತಕ್ಷಣವೇ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಮತ್ತು ನ್ಯೂಟ್ರಲ್ ಜಾಗದಲ್ಲಿ ಮಾತುಕತೆ ನಡೆಸಲು ಸಿದ್ಧವಾಗಿವೆ ಅಂತ ಮಾರ್ಕೋ ರೂಬಿಯೋ ಅಮೆರಿಕಾದಿಂದಲೇ ಅನೌನ್ಸ್ ಮಾಡಿಬಿಟ್ರು. ಆದರೆ ಈಗ ಭಾರತ ಸರ್ಕಾರ ಏನು ಮಾಡ್ತು? ಮಾರ್ಕೋ ರೂಬಿಯೋ ಅವರ ಈ ಸ್ಟೇಟ್ಮೆಂಟನ್ನು ಭಾರತ ಕಸದ ಬುಟ್ಟಿಗೆ ಎಸೆದಿತ್ತು. ನಾವು ಯಾವುದೇ ನ್ಯೂಟ್ರಲ್ ಜಾಗದಲ್ಲಿ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿತ್ತು. ಆದರೆ ಸರಿಯಾಗಿ 1 ವರ್ಷ 1 ತಿಂಗಳ ನಂತರ, ಅಂದರೆ 13 ತಿಂಗಳ ನಂತರ ಮಾರ್ಕೋ ರೂಬಿಯೋ ಅಂದು ಹೇಳಿದ ಮಾತಿನಂತೆ ಈಗ ನ್ಯೂಟ್ರಲ್ ಜಾಗದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಾತುಕತೆ ಶುರುವಾಗಿದೆ, ಅದು ಕೂಡ ರಹಸ್ಯವಾಗಿ. ಹಾಗಾದರೆ 13 ತಿಂಗಳ ಹಿಂದೆ ಭಾರತ ಒಪ್ಪದ ಆ ಮಾತುಕತೆಗೆ ಈಗ ದಿಢೀರನೆ ಪಾಕಿಸ್ತಾನ ಯಾಕೆ ದುಂಬಾಲು ಬಿದ್ದಿದೆ? ಸ್ನೇಹಿತರೆ, ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಪಾಕಿಸ್ತಾನ ಈಗ ಮಾತುಕತೆಗೆ ಅಂಗಲಾಚ್ತಾ ಇರೋದಕ್ಕೆ ಕಾಶ್ಮೀರ ಕಾರಣ ಅಲ್ಲ.
ಗಡಿ ಸಮಸ್ಯೆಯು ಕಾರಣ ಅಲ್ಲ, ಬದಲಾಗಿ ನೀರು. ಹೌದು, ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾದರೂ ಯುದ್ಧ ನಡೆದರೆ ಅದು ಭೂಮಿಗಾಗಿ ನಡೆಯೋದಿಲ್ಲ, ಅದು ನೀರಿಗಾಗಿ ನಡೆಯುತ್ತೆ. 2026ರ ಈ ಹೊತ್ತಿನಲ್ಲಿ ಪಾಕಿಸ್ತಾನ ಅಕ್ಷರಶಃ ನೀರಿಲ್ಲದೆ ನರಳುತ್ತಾ ಇದೆ. ಪಾಕಿಸ್ತಾನದ ಅತಿ ದೊಡ್ಡ ನಗರಗಳಲ್ಲಿ ಒಂದಾದ ಕರಾಚಿಯಲ್ಲಿ 70% ಪ್ರದೇಶಗಳಿಗೆ ನೀರು ಪೂರೈಸಲು ಅಲ್ಲಿನ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿನ ಅನೇಕ ದೊಡ್ಡ ನಗರಗಳು ಕುಡಿಯುವ ನೀರಿಲ್ಲದೆ ನರಕವಾಗಿವೆ. ನಿಮಗೆಲ್ಲ ಗೊತ್ತಿರಬಹುದು, ಭಾರತ ಸಿಂಧೂ ಜಲ ಒಪ್ಪಂದವನ್ನ ತಡೆ ಹಿಡಿದಿದೆ. ಇದರಿಂದಾಗಿ 2025ರಲ್ಲೇ ತಮಗೆ ನೀರಿನ ಭೀಕರ ಬರಗಾಲ ಬರುತ್ತದೆ ಅಂತ ಪಾಕಿಸ್ತಾನ ಲೆಕ್ಕಾಚಾರ ಹಾಕಿತ್ತು. ಆದರೆ 2025ರಲ್ಲಿ ಪಾಕಿಸ್ತಾನದಲ್ಲಿ ಅತಿಯಾದ ಮಳೆಯಾಗಿ ಪ್ರವಾಹ ಬಂದು ಕೆಲವು ಕಡೆ ನಾಶವಾದರೂ ಅವರ ಕೃಷಿ ಭೂಮಿ ಹೇಗೋ ಬದುಕುಳಿದುಕೊಂಡಿತು. ಆದರೆ 2025ರಲ್ಲಿ ಅವರನ್ನ ಕಾಪಾಡಿದ ಆ ಪ್ರವಾಹ ಈಗ 2026ರಲ್ಲಿ ಇಲ್ಲ. ಈಗ ಪಾಕಿಸ್ತಾನ ಅಕ್ಷರಶಃ ಉಸಿರುಗಟ್ಟುತ್ತಿದೆ. ನಿಜವಾದ ಪ್ರೆಷರ್ ಅನ್ನ ಪಾಕಿಸ್ತಾನ ಈಗ ಅನುಭವಿಸುತ್ತಿದೆ. ತಮ್ಮ ದೇಶದ ಜನರ ದಾಹ ತೀರಿಸಲು, ಕೃಷಿ ಉಳಿಸಿಕೊಳ್ಳಲು ಭಾರತದ ಕಾಲು ಹಿಡಿಯುವ ಪರಿಸ್ಥಿತಿ ಅವರಿಗೆ ಬಂದಿದೆ. ಹೀಗಾಗಿಯೇ ಪಾಕಿಸ್ತಾನದ ಒತ್ತಾಯದ ಮೇರೆಗೆ ಈ ರಹಸ್ಯ ಮಾತುಕತೆಗಳು ನ್ಯೂಟ್ರಲ್ ಗ್ರೌಂಡ್ನಲ್ಲಿ ನಡೆಯುತ್ತಿವೆ. ಒಂದ್ ಕಡೆ ಪಾಕಿಸ್ತಾನದ ಅಧಿಕಾರಿಗಳು ಭಾರತದ ಬಳಿ ಬಂದು ಬನ್ನಿ ಮಾತುಕತೆ ಮಾಡೋಣ ಅಂತ ರಹಸ್ಯವಾಗಿ ಬೇಡ್ಕೊಳ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಅದೇ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಮತ್ತು ಆರ್ಮಿ ಚೀಫ್ ಆಸಿಫ್ ಮುನೀರ್ ಮೀಡಿಯಾ ಮುಂದೆ ನಿಂತು ಏನ್ ಹೇಳ್ತಾರೆ ಗೊತ್ತಾ, ನಾವು ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ ಬೊಬ್ಬೆ ಹೊಡಿತಿದ್ದಾರೆ. ಯಾಕೆ ಈ ಡಬಲ್ ಗೇಮ್, ಯಾಕೆ ಈ ನಾಟಕ? ಯಾಕಂದ್ರೆ ಪಾಕಿಸ್ತಾನದ ಒಳಗಡೆ ಬೆಂಕಿ ಹೊತ್ಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಕೈಮೀರಿದೆ. ಪಿಒಕೆಯಲ್ಲಿ ಪಾಕಿಸ್ತಾನದ ಸೇನೆ ಅಲ್ಲಿನ ನಿರಾಯುಧ ನಾಗರಿಕರ ಮೇಲೆ, ಸಾಮಾನ್ಯ ಜನರ ಮೇಲೆ ಭೀಕರ ದೌರ್ಜನ್ಯ ಎಸಗುತ್ತಿದೆ. ಅಗತ್ಯ ವಸ್ತುಗಳ ಪೂರೈಕೆ ಬಂದ್ ಮಾಡಿದೆ, ಮೆಡಿಸಿನ್ ಸಿಗ್ತಾ ಇಲ್ಲ, ಇಂಟರ್ನೆಟ್ ಕಟ್ ಮಾಡಿದ್ದಾರೆ, ಜನರನ್ನ ಗುಂಡಿಕ್ಕಿ ಕೊಲ್ಲುತ್ತಿದ್ದಾರೆ. ಇದರ ಬಗ್ಗೆ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರರು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಕಿಸ್ತಾನದ ಈ ಕ್ರೂರ ಪೊಲೀಸ್ ದೌರ್ಜನ್ಯ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಅಂತಾರಾಷ್ಟ್ರೀಯ ಸಮುದಾಯ ಅವರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ಕಟುವಾಗಿ ಎಚ್ಚರಿಸಿದೆ. ಇದಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಕೊಟ್ಟ ಉತ್ತರ ಏನ್ ಗೊತ್ತಾ? ಪಿಒಕೆಲ್ಲಾಗ್ತಾ ಇರುವ ಎಲ್ಲ ಗಲಭೆಗಳಿಗೆ, ಅಸ್ಥಿರತೆಗೆ ಭಾರತವೇ ಕಾರಣ ಅಂತ ನಮ್ಮ ಮೇಲೆಯೇ ಗೂಬೆ ಕೂರಿಸಿದ್ದಾರೆ. ಒಮ್ಮೆ ಯೋಚನೆ ಮಾಡಿ, ಪಿಒಕೆಯಲ್ಲಿ ಇಷ್ಟೆಲ್ಲ ಟೆನ್ಷನ್ ಇರುವಾಗ, ಅವರ ದೇಶದಲ್ಲಿ ನೀರಿಲ್ಲದೆ ಜನ ಸಾಯುತ್ತಿರುವಾಗ, ನಮ್ಮ ಮೇಲೆ ಯುದ್ಧದ ಬೆದರಿಕೆ ಹಾಕುತ್ತಿರುವಾಗ ನಾವು ಇವರ ಜೊತೆ ಮಾತುಕತೆ ನಡೆಸಬೇಕಾ? ಹಾಗಾದ್ರೆ ಮುಂದೇನಾಗುತ್ತೆ? ಈ ಬ್ಯಾಕ್ ಚಾನಲ್ ಮಾತುಕತೆಯಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ರಾತ್ರೋರಾತ್ರಿ ಸುಧಾರಿಸಿ ಬಿಡುತ್ತಾ? ಖಂಡಿತ ಇಲ್ಲ. ಇದರ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದ್ರೆ ಪಾಕಿಸ್ತಾನ ತನಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಭಾರತದ ಬಳಿ ಬರುತ್ತೆ. ಆದರೆ ಪಿಒಕೆ ವಿಚಾರದಲ್ಲಿ ಅಥವಾ ಸಿಂಧೂ ಜಲ ಒಪ್ಪಂದದಲ್ಲಿ ಪಾಕಿಸ್ತಾನದ ಮುಂದಿನ ನೀರಿನ ಪಾಲು ಎಷ್ಟು ಎಂಬ ವಿಚಾರದಲ್ಲಿ ಒಂದು ಸ್ಪಷ್ಟ ಪರಿಹಾರ ಸಿಗುವವರೆಗೂ ಭಾರತ ಸುಮ್ಮನೆ ಕೂರೋದಿಲ್ಲ. ಹಳೆಯ ಪಾಲನ್ನೇ ನಾವು ಖಂಡಿತ ಮುಂದುವರಿಸಲು ಸಾಧ್ಯವಿಲ್ಲ. ಹೀಗಾಗಿ ಈ ಮಾತುಕತೆಗಳು ಕೇವಲ ಒಂದು ತಾತ್ಕಾಲಿಕ ರಿಲೀಫ್ ಪಡೆಯಲು ಪಾಕಿಸ್ತಾನ ಮಾಡುತ್ತಿರುವ ತಂತ್ರವೇ ಹೊರತು ಇದರಿಂದ ಪವಾಡವೇನು ನಡೆಯೋದಿಲ್ಲ. ಸ್ನೇಹಿತರೆ, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಪಾಕಿಸ್ತಾನ ಒಂದು ಕಡೆ ನೀರಿನ ದಾಹದಿಂದ ನರಳುತ್ತಿದೆ, ಇನ್ನೊಂದು ಕಡೆ ಪಿಒಕೆ ಜನರ ದಂಗೆಯಿಂದ ಬೆಚ್ಚಿ ಬಿದ್ದಿದೆ. ಹೊರಗಡೆ ಭಾರತಕ್ಕೆ ಬೆದರಿಕೆ ಹಾಕುವ ನಾಟಕ ಆಡ್ತಾ, ಒಳಗಡೆ ತಮ್ಮನ್ನ ಉಳಿಸ್ಕೊಳ್ಳಿ ಅಂತ ರಹಸ್ಯವಾಗಿ ಅಧಿಕಾರಿಗಳನ್ನ ಕಳಿಸಿ ಮಾತುಕತೆ ನಡೆಸ್ತಾ ಇದೆ. ಭಾರತ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ನೀವು ಬದಲಾಗುವವರೆಗೂ ನಾವು ನಮ್ಮ ನಿಲುವನ್ನ ಬದಲಿಸುವುದಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಏನೇ ಆದರೂ ಮುಂದಿನ ದಿನಗಳಲ್ಲಿ ಸಿಂಧೂ ಜಲ ಒಪ್ಪಂದ ಮತ್ತು ಪಿಒಕೆ ವಿಚಾರ ದಕ್ಷಿಣ ಏಷ್ಯಾದ ಭವಿಷ್ಯವನ್ನೇ ಬದಲಾಯಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗ ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ. ಪಾಕಿಸ್ತಾನದಿಂದ ದಿನ ಬೆಳಗಾದರೆ ಬೆದರಿಕೆಗಳು ಬರುತ್ತಿರುವ ಇಂತಹ ವಾತಾವರಣದಲ್ಲಿ ಭಾರತ ಈ ರೀತಿಯ ಬ್ಯಾಕ್ ಚಾನಲ್ ರಹಸ್ಯ ಮಾತುಕತೆಗಳನ್ನು ನಡೆಸಬೇಕಾ, ಅಥವಾ ಪಿಒಕೆ ಮತ್ತು ನೀರಿನ ಸಮಸ್ಯೆ ಬಗೆಹರಿಯುವವರೆಗೂ ಅವರ ಜೊತೆ ಯಾವುದೇ ಮಾತುಕತೆ ಬೇಡ ಅಂತ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.